ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕಿಚನಲ್ಲಿ ಇದ್ದೀವಿ ಒನ್ಸ್ ಅಗೇನ್. ಯಾಕಂತಂದರೆ ಗೀ ರೋಸ್ಟ್ ರೆಸಿಪಿ ನಾನು ಇನ್ನೂ ನನ್ನ ಚಾನಲಲ್ಲಿ ಹಾಕಿಲ್ಲ. ಮಾಡ್ತಾ ಇರ್ತೀವಿ ನಾವು, ಬಟ್ ಮಾಡಿದ್ರೂ ಅಪ್ಲೋಡ್ ಮಾಡುವಷ್ಟು ನನಗೆ ಟೈಮ್ ಇರೋದಿಲ್ಲ, ಅಂದರೆ ವಿಡಿಯೋ ಮಾಡುವಷ್ಟು. ನಿಮಗೆ ಗೊತ್ತಿದೆ, ಎರಡನ್ನೂ ಮ್ಯಾನೇಜ್ ಮಾಡಬೇಕು ನನಗೆ. ಮನೆ ಹಾಗೆ ಮನೆ ಅಂದರೆ ಅಮ್ಮ ಇರ್ತಾರೆ, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೆಡಿಕಲ್ ನಾನೇ ಇರೋದ್ರಿಂದ ಫುಲ್ ಟೈಮ್, ಹಾಗಾಗಿ ನನಗೆ ಕಷ್ಟ ಆಗುತ್ತೆ ಕೆಲವು ಕಿಚನ್ ವೀಡಿಯೋಸ್ ಹಾಕಲಿಕ್ಕೆ. ಸೊ ಇವತ್ತು ಸಂಡೇ, ಹಾಗಾಗಿ ಇವತ್ತು ನಾನು ಕಿಚನ್ ವೀಡಿಯೋ ಜೊತೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೀ ರೋಸ್ಟ್ ಆಫ್ ಪ್ರಾನ್ಸ್. ಓಕೆ, ತುಂಬಾ ಪ್ರಾನ್ಸ್ ಬಂದಿತ್ತು. ಮಾರ್ಕೆಟ್ ಹೋಗಿ ಬಂದ್ವಿ ನಾವು. 400 ರುಪೀಸ್ ಪರ್ ಕೆ ಜಿ ಅಂತಂದಿದ್ರು. ಮೀಡಿಯಮ್ ಇದೆ, ಮೀಡಿಯಮ್ ಸೈಜ್ ಇದೆ. ಸೊ ಹಾಗಾಗಿ ಫ್ರೆಶ್ ಇತ್ತು, ಹಾಗೆ ತಗೊಂಡು ಬಂದೆ. ಹಾಗೆ ಸ್ವಲ್ಪ ಈ ಕ್ರ್ಯಾಪ್ಸ್ ಎಲ್ಲ ತೊಗೊಂಡ್ಬಂದಿದ್ದಾಳೆ. ಅವ್ರ ಹತ್ರ ಎಲ್ಲ ಕೇಳಿ ತಗೊಬರ್ತಾಳೆ ಅವಳು. ಅವಳಿಗೋಸ್ಕರ ಕೊಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ ಅವಳನ್ನು ಅಲ್ಲಿ ಎಲ್ಲರೂ ಮೀನು ಮಾರುವವರು. ಸೊ ಹಾಗಾಗಿ ಅವಳಿಗೆ ಒಂದೊಂದೇ ಪೀಸ್ ಕೊಡ್ತಾ ಇರ್ತಾರೆ. ಒಂದು ತಗೊಂಡು ಹೋಗು ಅಂತ ಹೇಳಿ ಅದನ್ನು ತೊಗೊಂಬಂದೇಳೆ. ಸೊ ಅದೊಂದು 4 ಪೀಸಸ್ ಏನೋ ಇರ್ಬೋದು, ಸಣ್ಣ ಕ್ರ್ಯಾಬ್. ಅವಳಿಗೆ ತುಂಬ ಇಷ್ಟ. ಅದನ್ನು ಬೇರೆನೇ ಗೀ ರೋಸ್ಟಿಗೆ ಇಡ್ತೀನಿ, ಅಂದರೆ ಮಸಾಲ ಸೇಮ್, ಬಟ್ ಆಚೆ ಸೈಡಿಂದ ಅದಕ್ಕೂ ಇಡ್ತೀನಿ ಇದಕ್ಕೂ ಇಡ್ತೀನಿ, ಅವಾಗ ಕರೆಕ್ಟ್ ಆಗುತ್ತಲ್ಲ. ಇಲ್ಲಾಂದರೆ ಒಟ್ಟಿಗೆ ಹಾಕಿ ಮಾಡಬಾರ್ದು, ಒಳ್ಳೇದಲ್ಲ ಅದು. ಆಯಿತಾ, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು 10ರಿಂದ 15 ಒಣಮೆಣಸು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸು ಅಂತ ಹೇಳ್ತೀರಲ್ಲ. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಒಂದು ಫುಲ್ ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಅರ್ಧ ಲಿಂಬೆ, ಹಾಗೆ ಒಂದು ಫುಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಒಂದು 2 ಸ್ಪೂನಷ್ಟು ಆಗ್ಬೋದು ಇದು ಗೋಡಂಬಿ ಎಷ್ಟು ಜಾಸ್ತಿ ಹಾಕ್ತೀರಲ್ವ ಅಷ್ಟು ನಿಮ್ಮದು ಗೀ ರೋಸ್ಟ್ ರುಚಿ ಬರುತ್ತೆ. ಆಯಿತಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸೊ ಇದು ತುಂಬ ದೊಡ್ಡದಿತ್ತು, ಟೈಗರ್ ಪ್ರಾನ್ಸ್ ಇದು. ನೋಡಿ, ಸಾರಿ, ಟೈಗರ್ ಪ್ರಾನ್ಸ್ ಅಲ್ಲ ಅಂತೆ, ಮೀಡಿಯಮ್ ಪ್ರಾನ್ಸ್ ಅಂತ ಯಾರೇ ಹೇಳೋದು. ಮತ್ತೆ ಅಲ್ಲಿ ಹೋಗಿ ನೋಡಿ ಈ ಥರ ಎಲ್ಲ ತೊಗೊಂಬಂದಿದ್ದಾಳೆ. ಸಣ್ಣದು ಅವ್ರ ಹತ್ರ ಎಲ್ಲ ಕೇಳಿ. ಎಂತ ಇದು, ಏಡಿ, ಜೆಂಜಿ ಅಂತ, ಏಡಿ, ಕ್ರ್ಯಾಬ್. ಹಾಗೆ ನಮಗಿಲ್ಲಿ ನೋಡಿ ಇದು ಫಿಶ್ ಸಿಕ್ಕಿದೆ. ಯಾವುದು ನೇಮಿನ್ ಅಂತ ಹೇಳ್ತೀವಿ ನಾವು, ಸದ್ದಮ್ಮ. ಹಾಗೆ ಮುರುಮೀನ್ ಸಿಕ್ಕಿದೆ. ಆಯಿತಾ, ಸೊ ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ತುಪ್ಪ ಇರಲೇಬೇಕು, ಗೊತ್ತಿದೆಯಲ್ವ ನಿಮಗೆ. ಶುದ್ಧ ಹಸುವಿನ ತುಪ್ಪ ಇದು, ನಂದಿನಿ ಅವ್ರದ್ದು. ಸೊ ಇದನ್ನು ನಾವು ಹಾಕಲೇಬೇಕು ಗೀ ರೋಸ್ಟ್ ಅಂದ ಮೇಲೆ. ಮೊದಲನೇದಾಗಿ ನಾವು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳುವ ಇದನ್ನೊಂದು ಅರ್ಧ ಗಂಟೆ. ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು. 1 ಸ್ಪೂನು, 1ರಿಂದ 1.5 ಸ್ಪೂನಷ್ಟು ನಾನು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು, 2 ಸ್ಪೂನಷ್ಟು ಲಿಂಬೆ ರಸ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ನಾನು ಕ್ರ್ಯಾಬ್ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ, ಬಟ್ ನಾನು ಇವಾಗ ಗೀ ರೋಸ್ಟ್ ಮಾಡ್ತೀನಲ್ವಾ, ಆವಾಗ ಮಸಾಲೆನ ಸಪ್ರೇಟ್ ಮಾಡ್ತೀನಿ. ಯಾಕಂತಂದರೆ ಅದು ಒಟ್ಟಿಗೆ ಹಾಕಿ ಮಾಡಬಾರ್ದು ಅಂತ ಹೇಳಿ. ನೋಡಿ, ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಎಳ್ಕೊಳ್ಬೇಕು. ಆಯಿತಾ, ಆವಾಗಲೇ ನಿಮಗೆ ಚೆನ್ನಾಗಿ ಬರೋದು. ಇಲ್ಲಾಂತಂದರೆ ಸಪ್ಪೆ ಆಗುತ್ತೆ ಅಲ್ಲಿಗೆ ಪ್ರಾನ್ಸ್. ಇದರಲ್ಲಿ 10ರಿಂದ 15 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ಖಾರ ಇಷ್ಟ, ಹಾಗಾಗಿ ಖಾರನೇ ನಾವು ಜಾಸ್ತಿ, ಅಂದರೆ ಮೆಣಸು ಜಾಸ್ತಿ ಹಾಕ್ಕೊಂಡು ಯೂಸ್ ಮಾಡ್ತೀವಿ ಯಾವತ್ತೂ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗಿಯೋಣ. ಅದೇ ಪಾತ್ರೆಗೆ 1 ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ಇದಕ್ಕೆ ತುಂಬ, ಅಂದರೆ ಯಾವುದು ಕೊತ್ತಂಬರಿ ಆ ಥರ ಸಾಸಿವೆ ಎಲ್ಲ ಇದೆಯಲ್ಲ, ಅದರದ್ದು ತುಂಬ ನೀಡಿಲ್ಲ. 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಿದ್ದವರು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಫ್ರೈ ಆಗುವಾಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ಅದು ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ ದಮ್ ಅಂತ ಹೇಳಿ. ಆವಾಗ ನಿಮಗೆ ಕೊತ್ತಂಬರಿ ಫ್ರೈ ಆಗಿದೆ ಅಂತ ಅರ್ಥ. ಬಿಗಿನರ್ಸಿಗೆ ಹೇಳ್ತಾ ಇರೋದು ನಾನು, ಯಾರಿಗೆಲ್ಲ ಇನ್ನು ಕಿಚನ್ ವಿಷಯ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇರೋದು. ಈಗ ಒಂದು 1/4 ಸ್ಪೂನಷ್ಟು ಮೆಂತೆ ಹಾಕೋತಾ ಇದ್ದೀನಿ.
ಸೊ ಹಾಗೆ ಇದು ಮೇನ್ ಇಂಗ್ರೀಡಿಯೆಂಟ್ ಬೆಲ್ಲ. ಈ ಬೆಲ್ಲನ ಹಾಕಲೇಬೇಕು, ಯಾಕಂತಂದ್ರೆ ಅದರಲ್ಲೇ ಟೇಸ್ಟ್ ಕೊಡೋದು ನಿಮಗೆ ಗೀ ರೋಸ್ಟ್, ಆಯಿತಾ. ಸೊ ಇದಿಷ್ಟನ್ನು ಹಾಕಿ ಇವಾಗ ಸ್ವಲ್ಪ ಇದಕ್ಕೂ ಅರಿಶಿನ ಪುಡಿ ಹಾಕ್ತೀನಿ, ಯಾಕಂತಂದ್ರೆ ಅರಿಶಿನ ಪುಡಿಯಿಂದ ಚೆನ್ನಾಗಿ ಒಂದು ಕಲರ್ ಬರುತ್ತೆ. ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು. ನೋಡಿ ಈ ಥರ ಬರಬೇಕು ನಿಮ್ಮ ಮಸಾಲೆ. ನಿಮಗೆ ಕಾಣಿಸ್ತಾ ಇದೆಯಲ್ವಾ ಯಾವ ಥರ ಬಂದಿದೆ ಅಂತ ಹೇಳಿ. ಇವಾಗ ಒಂದು ಬಾಣಲೆ ತಗೊಳ್ಳಿ. ಬಾಣಲೆ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಗೀ ಹಾಕ್ಕೊಂಡು ಈ ಪ್ರಾನ್ಸನ್ನು ಈ ಥರ ಹಾಕ್ಕೊಳ್ಳಿ. ಈ ಪ್ರಾನ್ಸ್ ಚೆನ್ನಾಗಿ ಗೀನಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿ ಒಂದು 6 ಇಂದ 8 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ಲೋ ಇಟ್ಕೋಬೇಡಿ, ಫಾಸ್ಟಲ್ಲೇ ಇರಲಿ ಆಯಿತಾ. ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಇದು ಮಾಡಬೇಕಾದ್ರೆ, ಯಾಕಂತಂದರೆ ನೀವು ಮೆಲ್ಲ ಇಟ್ಟ ಕೂಡಲೇ ಅದು ನೀರು ಬಿಟ್ಕೊಡುತ್ತೆ. ಈಗ ನೋಡಿ ಫಸ್ಟಿಗೆ ಈ ಥರ ನೀರು ಬಿಡುತ್ತೆ, ಅದಾದ ನಂತರ ನೀರು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆ ಥರ ಈ ಡ್ರೈ ಆಗ್ತಾ ಬಂತು. ಒಂದ್ಸತಿ ನೀರು ಕಂಪ್ಲೀಟಾಗಿ ಬಿಟ್ಟಿತ್ತು, ಅದಕ್ಕೆ ನಾನು ಹೇಳ್ತಾ ಇರೋದು ಹೈ ಫ್ಲೇಮಲ್ಲೇ ಇರಿ. ಸ್ಲೋ ಫ್ಲೇಮಲ್ಲಿ ಇಟ್ಟ ಕೂಡಲೇ ನೀವು ತುಂಬಾ ನೀರು ಬಿಟ್ಕೊಳ್ತಾನೆ ಇರ್ತದೆ, ಡ್ರೈ ಆಗೋದಿಲ್ಲ. ಹಾಗಾಗಿ ಆಯಿತಾ. ಸೊ ಕೆಲವೊಂದು ಟಿಪ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೇಳ್ತಿರೋ ಕಾರಣ ಇಷ್ಟೇ, ಬಿಗಿನರ್ಸಿಗೆ ಗೊತ್ತಿರೋದಿಲ್ಲ. ಅಂದರೆ ನಾವು ಕಲಿತೇ ಎಲ್ಲ, ಅಂದರೆ ನಾವು ಒಂದೊಂದು ಹೆಜ್ಜೆ ತಪ್ಪು ಮಾಡಿನೇ ಕಲಿತಿದ್ದು. ಹಾಗಾಗಿ ಇನ್ನು ಕಲಿಯೋರಿಗೆ ನಾವು ಇದನ್ನು ಟಿಪ್ಸನ್ನು ಕೊಡ್ತಾ ಹೋದರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದನ್ನು ಇವಾಗ ಸೈಡಿಗೆ ತೆಗೆದಿಡೋಣ ಆಯಿತಾ. ಇವಾಗ ನೋಡಿ ನಾನು ಅದೇ ಕಡಾಯಿನ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಂದು 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಗೀನ ಹಾಕ್ಕೊಂಡಿದ್ದೀನಿ ಆಯಿತಾ. 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಗೀ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಇವಾಗ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನು ನಾನು ಹಾಕಿದೆ. ಮಸಾಲ ತುಂಬ ಒಳ್ಳೆ ಫ್ರೈ ಆಗಬೇಕು. ಆ ಗೀ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಹಾಕಿದ ಮೇಲೆ ಸ್ವಲ್ಪ ಸ್ಲೋ ಇಡಿ ಗ್ಯಾಸನ್ನು, ಯಾಕಂತಂದರೆ ಯಾವುದೇ ಮಸಾಲ ಹಾಕಿ ಆವಾಗ ನಿಮಗೆ ಸೀದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಸಾಲೆನ ಫ್ರೈ ಮಾಡ್ಕೊಳ್ಳೋವಾಗ ಯಾವತ್ತೂ ತುಂಬಾ ಕೇರ್ಫುಲ್ ಆಗಿರಬೇಕು ನಾವು. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ನೀವು, ಯಾಕಂತಂದರೆ ಆಲ್ರೆಡಿ ನೀವು ಮ್ಯಾರಿನೇಷನ್ ಮಾಡಿರೋಕ್ಕೂ ಉಪ್ಪು ಹಾಕ್ಕೊಂಡಿರ್ತೀರ. ನೀವು ಎಷ್ಟು ಗೀ ಹಾಕ್ತಿರಲ್ವ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿ. ನೋಡಿ ಈ ಥರ ಬರಬೇಕು ನೋಡಿ ಮಸಾಲ ಗೀ ಬಿಟ್ಕೊಳ್ಳೋದು ಅಂದರೆ ಏನು ಗೊತ್ತಾ, ಸೈಡಲ್ಲಿ ಕಂಪ್ಲೀಟಾಗಿ ಗೀ ನಿಲ್ಲುತ್ತೆ ಬಂದು. ನೋಡಿ ಈ ಥರ ಬಿಟ್ಟು ಬಿಡಿ. ಸೈಡಲ್ಲಿ ಕಾಣಿಸ್ತಾ ಇದೆಯಾ, ಈ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ನೋಡಿ ಗೀ ಎಲ್ಲ ಮಸಾಲಾನ ಬಿಟ್ಟು ಸಪ್ರೇಟ್ ಆಗ್ತಾ ಇದೆ. ಈ ಟೈಮಲ್ಲಿ ಪ್ರಾನ್ಸ್ ಇದೆಯಲ್ವಾ ಆವಾಗಲೇ ಫ್ರೈ ಮಾಡಿರೋವಂಥದ್ದು ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಲುಕ್ಕಿಂಗ್ ವೆರಿ ಯಮ್ಮಿ. ಇನ್ನು ತಿಂದು ನೋಡಬೇಕು ಯಾವ ಥರ ಆಗಿದೆ ಅಂತ. ಈ ಟೈಮಲ್ಲಿ ನಾನು ಮತ್ತೆ ಸ್ವಲ್ಪ ಇಷ್ಟು ಅಂದರೆ ಒಂದು 3-4 ಡ್ರಾಪ್ ಅಷ್ಟು ಲಿಂಬೆನ ಹಾಕೋತಾ ಇದ್ದೀನಿ.
ಯಾಕಂತಂದರೆ ಲಿಂಬೆ ಹಾಕೋದ್ರಿಂದ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ ಫೈನಲಿ. ಹುಣಸೆ ಹಣ್ಣು ಯೂಸ್ ಮಾಡೋರು ಹುಣಸೆ ಹಣ್ಣನ್ನು ಹಾಕೋಬೋದು. ನನಗೆ ಸ್ವಲ್ಪ ಅಂದರೆ ಹುಳಿ ಅಂತ ಬಂದಾಗ ನನಗೆ ನಾನ್ ವೆಜ್ ಐಟಮಿಗೆ ಮೇಜರ್ಲಿ ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಲಿಂಬೆ ಹಣ್ಣನ್ನು. ನೋಡಿ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗಿದೆ. ಸೊ ಏನೂ ಇಲ್ಲ, ಸಿಂಪಲ್ ನಿಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡಿ ಮಾಡೋವಂಥದ್ದು. ಸೊ ಫೈನಲಿ ನಾವು ಕೊರಿಯಾಂಡರ್ ಲೀವ್ಸಿಂದ ಇದನ್ನು ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಆಹಾ ಫ್ರೇಗ್ರೆನ್ಸಿಗೆ ನನಗೆ ನಿಲ್ಲಕ್ಕಾಗ್ತಾ ಇಲ್ಲ ನಿಜವಾಗ್ಲೂ. ಕಾಣಿಸ್ತಾ ಇದೆಯಾ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಫೈನಲಿ ನಮ್ಮದು ಗೀ ರೋಸ್ಟ್ ರೆಡಿ ಆಯಿತು. ಕುಚ್ಚಲಕ್ಕಿ ಅನ್ನ, ಟೊಮೆಟೊ ಸಾರು. ಸೊ ಇದು ಪ್ರಾನ್ಸ್ ಗೀ ರೋಸ್ಟ್, ಹಾಗೆ ಇದು ಕ್ರ್ಯಾಬ್ ಗೀ ರೋಸ್ಟ್. ನೋಡಿ ಯಾವ ಥರ ಯಮ್ಮಿಯಾಗಿ ಬಂದಿದೆ ಅಂತ ಹೇಳಿ. ಸೊ ಇನ್ನು ಫಿಶ್ ಫ್ರೈ ಒಂದು ಬಾಕಿ ಇದೆ, ಹಾಕ್ತೀನಿ. ಹಾಗೆ ಇದು ಮುರುಮೀನ್ ಫ್ರೈ. ಸೊ ಇವಾಗ ಆರ್ಯಾಹಿದು ಊಟದ ಟೈಮು. ಸೊ ಆರ್ಯಾಹಿ ಯಾವತ್ತೂ ಹಾನೆಸ್ಟ್ ರಿವ್ಯೂವೇ ಕೊಡ್ತಾಳೆ ನನ್ನ ಪ್ರಕಾರ. ಯಾಕಂತಂದರೆ ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ನಾನು ಮಾಡೋ ಅಡುಗೆನ. ನೋಡೋಣ, ಅವಳ ಬಾಯಿಂದನೇ ಕೇಳೋಣ. ಸೂಪರ್. ಫಸ್ಟ್ ಏನದು? ಹೌದು, ಪ್ರಾನ್ಸ್ ಗೀ ರೋಸ್ಟ್. ಸೂಪರ್. ಅಗ್ಗಿ ಮತ್ತು ಕ್ಯಾಶ್ಯೂಸ್ ಏನಿದೆ ಅದರ ಟೇಸ್ಟ್ ಫುಲ್ ಬರ್ತಾ ಉಂಟು. ಇಟ್ಸ್ ಲಿಟರಲಿ ಸೂಪರ್. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಕ್ರ್ಯಾಬ್. ಒಳ್ಳೆ ಟೈಮ್ ತಗೊಂಡು ಮಾಡಿದ್ದಾರೆ, ಟೇಸ್ಟಿ. ಕ್ರ್ಯಾಬ್ ಇಸ್ ಗುಡ್. awesome ಆಗಿದ್ದು ಕ್ರ್ಯಾಬ್. ನೆಕ್ಸ್ಟ್ ಫಿಶ್ ಟ್ರೈ ಮಾಡೋ. ಫಿಶ್ ಎಗ್. ಟೇಸ್ಟಿ. ಮಮ್ಮಿ ಯಾವತ್ತು ಎಲ್ಲ ಟೈಪ್ ಫುಡ್ಡನ್ನು ಟೇಸ್ಟಿ, ಯಮ್ಮಿ, ಡಿಲಿಷಿಯಸ್ ಮಾಡ್ತಾರೆ. ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎರಡೂ ಕೂಡ ತುಂಬಾ ಯಮ್ಮಿ ಇರ್ತದೆ. ಐ ಲೈಕ್ ಮೈ ಮಮ್ಮೀಸ್ ಫುಡ್. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೀಗೆ ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ಈ ದಿನದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.